ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ ಶವಗಳು, ಈ ಶವಗಳನ್ನು ಹೂತು ಹಾಕಿದ ಜಾಗವನ್ನು ಗುರುತಿಸಿದ ಆ ಅನಾಮಿಕ, ಆ ವ್ಯಕ್ತಿ ಹೇಳಿದಂಥ ಜಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಏನೂ ಸಿಗದ ಹಿನ್ನೆಲೆ ಬೇರೆ ಹೊಸ ಜಾಗವನ್ನು ಆತ ತೋರಿಸಿದ ಹಿನ್ನೆಲೆ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಶೋಧ ಕಾರ್ಯ ಈಗ ನಡೀತಾ ಇದೆ. ಸತತ 1 ಗಂಟೆಯಿಂದ ನಡೀತಾ ಇರುವ ಪೂರ್ವ ಸಿದ್ಧತೆ, ಮತ್ತೊಂದು ಹೊಸ ಸ್ಥಳವನ್ನು ನಿಗೂಢ ವ್ಯಕ್ತಿ ತೋರಿಸಿದ್ದಾನೆ. ತೀವ್ರ ಕುತೂಹಲವನ್ನು ಮೂಡಿಸಿದ 16ನೇ ಸ್ಥಳದ ಶೋಧ ಕಾರ್ಯ. ಮೊದಲು 13, ಅದಾದ ನಂತರ 4 ಜಾಗವನ್ನು ಗುರುತಿಸಿದ. ಈ 4 ಜಾಗದಲ್ಲಿ ಈಗ ಶೋಧ ಕಾರ್ಯ 16ನೇ ಪಾಯಿಂಟ್ನಲ್ಲಿ ಈಗ ನಡೀತಾ ಇದೆ. ರತ್ನಗಿರಿಯ ಶೋಧ ಸ್ಥಳಕ್ಕೆ ಹಿಟಾಚಿ ಬಂದಿದೆ. ಹಿಟಾಚಿ ಮೂಲಕ ಮಣ್ಣನ್ನು ಅಗೆದು ಆ ಜಾಗದಲ್ಲಿ ಸುಮಾರೊಂದು 8 ರಿಂದ 10 ಅಡಿ ಆಳದ ಗಾತ ತೆಗೆದು ಅಲ್ಲಿ ಆತ ಹೂತು ಹಾಕಿದ್ದೇನೆ ನಾನು ಶವವನ್ನ ಅಂಥೇಳಿ ಹೇಳಿದಂಥ ವ್ಯಕ್ತಿ ಇದನ್ನಲ್ಲ, ಅಲ್ಲಿ ಏನಾದರೂ ನೋಡಬೇಕಾಗಿದೆ. ರತ್ನಗಿರಿಯ ಶೋಧನಾ ಸ್ಥಳಕ್ಕೆ ಹಿಟಾಚಿ ಆಗಮಿಸಿದೆ, ಪರಿಶೀಲನೆ ನಡೀತಾ ಇದೆ. ನೋಡಿ, ಮಿನಿ ಹಿಟಾಚಿ ಇದು ಈಗ ಅಲ್ಲಿ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಆತ ತೋರಿಸಿದ ಜಾಗದಲ್ಲಿ ಅಗಿತಾರೆ. ಮಳೆ ಇರೋದ್ರಿಂದಾಗಿ ಅಲ್ಲಿ ಹೋಗೋದಕ್ಕೆಲ್ಲ ಬಹಳ ತೊಂದರೆ. ಆದರೂ ಕೂಡ ಈ ಹಿಟಾಚಿ ಮೂಲಕ ಆ ಸ್ಥಳವನ್ನು ತಲುಪಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ. ಭಾರಿ ಕುತೂಹಲವನ್ನು ಕೆಳಿಸ್ತಾ ಇರುವಂಥ ಈ ಶವದ ಕಳೆಬರಹದ ಶೋಧ ಕಾರ್ಯಾಚರಣೆ, ಆ ನಿಗೂಢ ವ್ಯಕ್ತಿ ಹೇಳಿದಂಥ ಜಾಗದಲ್ಲಿ ಈಗ ಕಾರ್ಯಾಚರಣೆ ನಡೀತದೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸೇರಿದಂತೆ ನಮ್ಮ ಅತಿದೊಡ್ಡ ತಂಡ ಅಲ್ಲೇ ಇದ್ದು ಸ್ಥಳದ ಸಂಪೂರ್ಣ ಚಿತ್ರಣವನ್ನು ನಿಮ್ಮವರೆಗೂ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕ್ಷಣ ಕ್ಷಣದ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಆ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಈ ಹೊತ್ತಿಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದಂಥ ಮುಸುಕುದಾರಿ ವ್ಯಕ್ತಿ ಇವತ್ತು ಹೊಸ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಆ ಜಾಗ ರತ್ನಗಿರಿ ಬೆಟ್ಟ. ರತ್ನಗಿರಿ ಬೆಟ್ಟದಲ್ಲಿ ಆತ ಒಂದು ಜಾಗವನ್ನು ತೋರಿಸಿದ್ದು, ಆ ಜಾಗದಲ್ಲಿ SIT ತನಿಖಾ ತಂಡ ಈಗ ತನಿಖೆಯನ್ನು ಮುಂದುವರೆಸಿದೆ. ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನನ್ನೊಂದಿಗೆ ನನ್ನ ಕ್ಯಾಮ್ರಾ ಪರ್ಸನ್ ಮಧು ಈಗ ನಿಮಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಾವೀಗ ಒಂದು ರಹಸ್ಯವಾದಂಥ ಜಾಗದಿಂದ ಕೂತು ಆ ಒಂದು ರಹಸ್ಯ ಜಾಗದಲ್ಲಿ ಏನು ಉತ್ಖನನ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ ಆ ಒಂದು ದೃಶ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಪಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಹೊಸ ಜಾಗವನ್ನು ತೋರಿಸಿರುವಂಥ ಈ ಒಂದು ಮುಸುಕುದಾರಿ ವ್ಯಕ್ತಿ ಈ ಜಾಗದಲ್ಲಿ ನಾನು ಹೂತಿಟ್ಟಿರೋದಾಗಿ ಆತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ಈ ಜಾಗದಲ್ಲಿ ಏನಾದರೂ ಪ್ರಮುಖವಾಗಿ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಏನಾದರೂ ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಪ್ರಮುಖವಾಗಿ ಈಗ ನಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, JCBಯನ್ನು ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಪರದೆಯನ್ನು ಕಟ್ಟಿ ಆ ಪರದೆಯ ಹಿಂಭಾಗದಲ್ಲಿ ಉತ್ಖನನ ಕಾರ್ಯ ನಡೆಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಆ ಒಂದು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದ್ದಾರೆ. ನಿನ್ನೆಯೂ ಕೂಡ ಆತ ಹೊಸ ಜಾಗವನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದ. ಪ್ರಮುಖವಾಗಿ 2 ಜಾಗಗಳಲ್ಲಿ ಆತ ತೋರಿಸಿದ್ದ, ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಕುರುಹುಗಳು ಪತ್ತೆ ಆಗಿರಲಿಲ್ಲ. ಒಂದು ದಿನ ಕಾಲ ನಿನ್ನೆ ಶೋಧ ಕಾರ್ಯಾಚರಣೆ ನಡೆಸಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ. ಹಾಗಾಗಿ ಇವತ್ತು ಹೊಸ ಪಾಯಿಂಟ್ಗೆ ಕರ್ಕೊಂಡ್ಬಂದಿದ್ದು ರತ್ನಗಿರಿ ಬೆಟ್ಟದಲ್ಲಿ ಹೊಸ ಜಾಗದಲ್ಲಿ ಈಗ ಉತ್ಖನನ ಕಾರ್ಯ ನಡೆಸೋದಕ್ಕೆ ತನಿಖಾ ತಂಡ ಮುಂದಾಗಿದ್ದು, ಅಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿರೋದನ್ನು ನಾವಿಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು. ಮುಸುಕುದಾರಿ ತೋರಿಸ್ತಾ ಇರುವಂಥ ಜಾಗವನ್ನು ವಿಡಿಯೋವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ JCB ಮೂಲಕ ಆ ಒಂದು ಜಾಗದಲ್ಲಿ ಒಂದು ತೆರವು ಮಾಡೋದಕ್ಕೂ ಕೂಡ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ನಾವಿಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸ್ಥಳೀಯ ಪೊಲೀಸರಿಂದ ಹಿಡಿದು KSRP ತುಕಡಿಯಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಆ ಒಂದು ಜಾಗದಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮುಸುಕುದಾರಿ ವ್ಯಕ್ತಿ ತೋರಿಸುವಂಥ ಒಂದು ಜಾಗವನ್ನು ವಿಡಿಯೋ ಮಾಡಿಕೊಳ್ಳೋದಾಗಿರ್ಬೋದು ಅಥವಾ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಸೋದಾಗಿರ್ಬೋದು. ಸೋಕೋ ಟೀಮ್ ಬಂದು ಅಲ್ಲಿ ಪ್ರಮುಖವಾಗಿ ಆ ಒಂದು ಜಾಗವನ್ನು ಪರಿಶೀಲನೆ ಮಾಡ್ತಾ ಇರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಒಂದು ಗ್ರಾಫನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಸೋಕೋ ಟೀಮ್ ಈ ಜಾಗ ಎಂಥದ್ದು, ಈ ಜಾಗದ ಹೆಸರೇನು, ಈ ಜಾಗಕ್ಕೆ ಆತ ಯಾವಾಗ ಬಂದಿದ್ದ, ಎಲ್ಲಿ ಊತಿಟ್ಟಿದ್ದ ಅನ್ನೋದ್ರ ಬಗ್ಗೆ
ಸಂಪೂರ್ಣವಾದಂತಹ ಒಂದು ದಾಖಲೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಮುಸುಕುದಾರಿ ಏನೆಲ್ಲ ಹೇಳಿಕೆಯನ್ನು ಕೊಡ್ತಾನೆ, ಆತ ಹೇಳುವಂಥ ಪ್ರತಿಯೊಂದನ್ನು ಕೂಡ ಒಂದು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳುವಂಥ ಕೆಲಸವನ್ನು ಈಗ ತನಿಖಾ ತಂಡ ಮಾಡ್ತಾ ಇದೆ. SIT SP ಆಗಿರುವಂಥ ಜಿತೇಂದ್ರ ದಯಾಮ್ ಅವರಾಗಿರ್ಬೋದು, AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಅನೇಕ ಅಧಿಕಾರಿಗಳು ಕೂಡ ಈಗ ಬಿಡುಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಅವರ ವಕೀಲರ ತಂಡ ಕೂಡ ಅಲ್ಲೇ ಬಿಡುಬಿಟ್ಟಿದೆ. ಮುಸುಕುದಾರಿ ತೋರಿಸ್ತಾ ಇರುವಂಥ ಜಾಗಕ್ಕೆ ಸಂಪೂರ್ಣವಾಗಿ ಪರದೆಯನ್ನು ಹಾಕಿ ಅಲ್ಲಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಆ ಒಂದು ಜಾಗದಲ್ಲಿ ಉತ್ಖನನ ಕಾರ್ಯ ನಡೆಸೋದಕ್ಕೂ ಕೂಡ ಮುಂದಾಗಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಆ ಒಂದು ಜಾಗ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಆಗಿದ್ದು ಆ ಜಾಗದಲ್ಲಿ ಏನಾದರೂ ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇವತ್ತು ನೋಡಿ, ಈಗ 2 ಗಂಟೆ ಆಗ್ತಾ ಬರ್ತಾ ಇದೆ ಸಮಯ. ಈ ಒಂದು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಜಾಗದಲ್ಲಿ ಈ ರತ್ನಗಿರಿ ಬೆಟ್ಟದ ರಹಸ್ಯ ಏನಾದರೂ ಇವತ್ತು ಹೊರಕ್ಕೆ ಬರುತ್ತಾ, ಅಥವಾ ಆತ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇರುವಂಥ ಜಾಗದಲ್ಲಿ ಏನಾದರೂ ಕುರುಹುಗಳು ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿದ ಶವಗಳು, ಈ ಶವಗಳನ್ನು ಹೂತು ಹಾಕಿದ ಜಾಗವನ್ನು ಗುರುತಿಸಿದ ಆ ಅನಾಮಿಕ, ಆ ವ್ಯಕ್ತಿ ಹೇಳಿದಂಥ ಜಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಏನೂ ಸಿಗದ ಹಿನ್ನೆಲೆ ಬೇರೆ ಹೊಸ ಜಾಗವನ್ನು ಆತ ತೋರಿಸಿದ ಹಿನ್ನೆಲೆ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಶೋಧ ಕಾರ್ಯ ಈಗ ನಡೀತಾ ಇದೆ. ಸತತ 1 ಗಂಟೆಯಿಂದ ನಡೀತಾ ಇರುವ ಪೂರ್ವ ಸಿದ್ಧತೆ, ಮತ್ತೊಂದು ಹೊಸ ಸ್ಥಳವನ್ನ ನಿಗೂಢ ವ್ಯಕ್ತಿ ತೋರಿಸಿದ್ದಾನೆ. ತೀವ್ರ ಕುತೂಹಲವನ್ನ ಮೂಡಿಸಿದ 16ನೇ ಸ್ಥಳದ ಶೋಧ ಕಾರ್ಯ. ಮೊದಲು 13, ಅದಾದ ನಂತರ 4 ಜಾಗವನ್ನ ಗುರುತಿಸಿದ್ದಾರೆ. ಈ 4 ಜಾಗದಲ್ಲಿ ಈಗ ಶೋಧ ಕಾರ್ಯ 16ನೇ ಪಾಯಿಂಟ್ನಲ್ಲಿ ಈಗ ನಡೀತಾ ಇದೆ. ರತ್ನಗಿರಿಯ ಶೋಧ ಸ್ಥಳಕ್ಕೆ ಹಿಟಾಚಿ ಬಂದಿದೆ. ಹಿಟಾಚಿ ಮೂಲಕ ಮಣ್ಣನ್ನು ಅಗೆದು ಆ ಜಾಗದಲ್ಲಿ ಸುಮಾರೊಂದು 8 ರಿಂದ 10 ಅಡಿ ಆಳದ ಗಾತ ತೆಗೆದು ಅಲ್ಲಿ ಆತ ಹೂತು ಹಾಕಿದ್ದೇನೆ ನಾನು ಶವವನ್ನ ಅಂಥೇಳಿ ಹೇಳಿದಂಥ ವ್ಯಕ್ತಿ ಇದನ್ನಲ್ಲ, ಅಲ್ಲಿ ಏನಾದರೂ ನೋಡಬೇಕಾಗಿದೆ. ರತ್ನಗಿರಿಯ ಶೋಧನಾ ಸ್ಥಳಕ್ಕೆ ಹಿಟಾಚಿ ಆಗಮಿಸಿದೆ, ಪರಿಶೀಲನೆ ನಡೀತಾ ಇದೆ. ನೋಡಿ, ಮಿನಿ ಹಿಟಾಚಿ ಇದು ಈಗ ಅಲ್ಲಿ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಆತ ತೋರಿಸಿದ ಜಾಗದಲ್ಲಿ ಅಗಿತಾರೆ. ಮಳೆ ಇರೋದ್ರಿಂದಾಗಿ ಅಲ್ಲಿ ಹೋಗೋದಕ್ಕೆಲ್ಲ ಬಹಳ ತೊಂದರೆ. ಆದರೂ ಕೂಡ ಈ ಹಿಟಾಚಿ ಮೂಲಕ ಆ ಸ್ಥಳವನ್ನು ತಲುಪಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾರೆ. ಭಾರಿ ಕುತೂಹಲವನ್ನು ಕೆಳಿಸ್ತಾ ಇರುವಂಥ ಈ ಶವದ ಕಳೆಬರಹದ ಶೋಧ ಕಾರ್ಯಾಚರಣೆ, ಆ ನಿಗೂಢ ವ್ಯಕ್ತಿ ಹೇಳಿದಂಥ ಜಾಗದಲ್ಲಿ ಈಗ ಕಾರ್ಯಾಚರಣೆ ನಡೀತದೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸೇರಿದಂತೆ ನಮ್ಮ ಅತಿದೊಡ್ಡ ತಂಡ ಅಲ್ಲೇ ಇದ್ದು ಸ್ಥಳದ ಸಂಪೂರ್ಣ ಚಿತ್ರಣವನ್ನು ನಿಮ್ಮವರೆಗೂ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕ್ಷಣ ಕ್ಷಣದ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಆ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಈ ಹೊತ್ತಿಗೆ ಏನಾಗ್ತಿದೆ ಅನ್ನೋದರ ಬಗ್ಗೆ ತಿಳಿಸಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದಂಥ ಮುಸುಕುದಾರಿ ವ್ಯಕ್ತಿ ಇವತ್ತು ಹೊಸ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಆ ಜಾಗ ರತ್ನಗಿರಿ ಬೆಟ್ಟ. ರತ್ನಗಿರಿ ಬೆಟ್ಟದಲ್ಲಿ ಆತ ಒಂದು ಜಾಗವನ್ನು ತೋರಿಸಿದ್ದು, ಆ ಜಾಗದಲ್ಲಿ SIT ತನಿಖಾ ತಂಡ ಈಗ ತನಿಖೆಯನ್ನು ಮುಂದುವರೆಸಿದೆ. ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನನ್ನೊಂದಿಗೆ ನನ್ನ ಕ್ಯಾಮ್ರಾ ಪರ್ಸನ್ ಮಧು ಈಗ ನಿಮಗೆ ಸಂಪೂರ್ಣವಾದಂಥ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಾವೀಗ ಒಂದು ರಹಸ್ಯವಾದಂಥ ಜಾಗದಿಂದ ಕೂತು ಆ ಒಂದು ರಹಸ್ಯ ಜಾಗದಲ್ಲಿ ಏನು ಉತ್ಖನನ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ ಆ ಒಂದು ದೃಶ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಪಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಹೊಸ ಜಾಗವನ್ನು ತೋರಿಸಿರುವಂಥ ಈ ಒಂದು ಮುಸುಕುದಾರಿ ವ್ಯಕ್ತಿ ಈ ಜಾಗದಲ್ಲಿ ನಾನು ಹೂತಿಟ್ಟಿರೋದಾಗಿ ಆತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ಈ ಜಾಗದಲ್ಲಿ ಏನಾದರೂ ಪ್ರಮುಖವಾಗಿ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ ಏನಾದರೂ ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಪ್ರಮುಖವಾಗಿ ಈಗ ನಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, JCBಯನ್ನು ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಪರದೆಯನ್ನು ಕಟ್ಟಿ ಆ ಪರದೆಯ ಹಿಂಭಾಗದಲ್ಲಿ ಉತ್ಖನನ ಕಾರ್ಯ ನಡೆಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಆ ಒಂದು ಹೊಸ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದ್ದಾರೆ. ನಿನ್ನೆಯೂ ಕೂಡ ಆತ ಹೊಸ ಜಾಗವನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದ.
ಪ್ರಮುಖವಾಗಿ 2 ಜಾಗಗಳಲ್ಲಿ ಆತ ತೋರಿಸಿದ್ದ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಕುರುಹುಗಳು ಪತ್ತೆ ಆಗಿರಲಿಲ್ಲ. ಒಂದು ದಿನ ಕಾಲ ನಿನ್ನೆ ಶೋಧ ಕಾರ್ಯಾಚರಣೆ ನಡೆಸಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ. ಹಾಗಾಗಿ ಇವತ್ತು ಹೊಸ ಪಾಯಿಂಟ್ಗೆ ಕರ್ಕೊಂಡ್ಬಂದಿದ್ದು ರತ್ನಗಿರಿ ಬೆಟ್ಟದಲ್ಲಿ ಹೊಸ ಜಾಗದಲ್ಲಿ ಈಗ ಉತ್ಖನನ ಕಾರ್ಯ ನಡೆಸೋದಕ್ಕೆ ತನಿಖಾ ತಂಡ ಮುಂದಾಗಿದ್ದು ಅಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿರೋದನ್ನು ನಾವಿಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು. ಮುಸುಕುದಾರಿ ತೋರಿಸ್ತಾ ಇರುವಂಥ ಜಾಗವನ್ನು ವಿಡಿಯೋವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ JCB ಮೂಲಕ ಆ ಒಂದು ಜಾಗದಲ್ಲಿ ಒಂದು ತೆರವು ಮಾಡೋದಕ್ಕೂ ಕೂಡ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ನಾವಿಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸ್ಥಳೀಯ ಪೊಲೀಸರಿಂದ ಹಿಡಿದು KSRP ತುಕಡಿಯಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಆ ಒಂದು ಜಾಗದಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮುಸುಕುದಾರಿ ವ್ಯಕ್ತಿ ತೋರಿಸುವಂಥ ಒಂದು ಜಾಗವನ್ನು ವಿಡಿಯೋ ಮಾಡಿಕೊಳ್ಳೋದಾಗಿರ್ಬೋದು ಅಥವಾ ಅಲ್ಲಿ ಶೋಧ ಕಾರ್ಯಾಚರಣೆ ನಡೆಸೋದಾಗಿರ್ಬೋದು. ಸೋಕೋ ಟೀಮ್ ಬಂದು ಅಲ್ಲಿ ಪ್ರಮುಖವಾಗಿ ಆ ಒಂದು ಜಾಗವನ್ನು ಪರಿಶೀಲನೆ ಮಾಡ್ತಾ ಇರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಒಂದು ಗ್ರಾಫನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಸೋಕೋ ಟೀಮ್ ಈ ಜಾಗ ಎಂಥದ್ದು, ಈ ಜಾಗದ ಹೆಸರೇನು, ಈ ಜಾಗಕ್ಕೆ ಆತ ಯಾವಾಗ ಬಂದಿದ್ದ, ಎಲ್ಲಿ ಊತಿಟ್ಟಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ದಾಖಲೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಮುಸುಕುದಾರಿ ಏನೆಲ್ಲ ಹೇಳಿಕೆಯನ್ನು ಕೊಡ್ತಾನೆ, ಆತ ಹೇಳುವಂಥ ಪ್ರತಿಯೊಂದನ್ನು ಕೂಡ ಒಂದು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳುವಂಥ ಕೆಲಸವನ್ನು ಈಗ ತನಿಖಾ ತಂಡ ಮಾಡ್ತಾ ಇದೆ. SIT SP ಆಗಿರುವಂಥ ಜಿತೇಂದ್ರ ದಯಾಮ್ ಅವರಾಗಿರ್ಬೋದು, AC ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಅನೇಕ ಅಧಿಕಾರಿಗಳು ಕೂಡ ಈಗ ಬಿಡುಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಅವರ ವಕೀಲರ ತಂಡ ಕೂಡ ಅಲ್ಲೇ ಬಿಡುಬಿಟ್ಟಿದೆ. ಮುಸುಕುದಾರಿ ತೋರಿಸ್ತಾ ಇರುವಂಥ ಜಾಗಕ್ಕೆ ಸಂಪೂರ್ಣವಾಗಿ ಪರದೆಯನ್ನು ಹಾಕಿ ಅಲ್ಲಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಆ ಒಂದು ಜಾಗದಲ್ಲಿ ಉತ್ಖನನ ಕಾರ್ಯ ನಡೆಸೋದಕ್ಕೂ ಕೂಡ ಮುಂದಾಗಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಆ ಒಂದು ಜಾಗ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಆಗಿದ್ದು ಆ ಜಾಗದಲ್ಲಿ ಏನಾದರೂ ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇವತ್ತು ನೋಡಿ, ಈಗ 2 ಗಂಟೆ ಆಗ್ತಾ ಬರ್ತಾ ಇದೆ ಸಮಯ. ಈ ಒಂದು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಜಾಗದಲ್ಲಿ ಈ ರತ್ನಗಿರಿ ಬೆಟ್ಟದ ರಹಸ್ಯ ಏನಾದರೂ ಇವತ್ತು ಹೊರಕ್ಕೆ ಬರುತ್ತಾ ಅಥವಾ ಆತ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇರುವಂಥ ಜಾಗದಲ್ಲಿ ಏನಾದರೂ ಕುರುಹುಗಳು ಪತ್ತೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.